ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಸ್ನೇಹಿತರೆ. ನಾನಿವತ್ತು ನಿಮಗೆ ಒಂದು ವಿಶೇಷವಾದ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಸ್ನೇಹಿತರೆ, ನೋಡಿ, ನಾಳೆಯಿಂದನೇ ಕಮೆಂಟ್ಸ್ ಆಗುವಂಥ ಇಂದಿರಾ ಏಕಾದಶಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇಂದಿರಾ ಏಕಾದಶಿ ಅನ್ನೋದು ನಾಳೆಯಿಂದನೇ ಕಮೆಂಟ್ಸ್ ಆಗುತ್ತೆ. ಯಾಕೆ ಅಂದರೆ ನಾಳೆ ಬಂದು ದ್ವಾದಶಿ, ನಾಡಿದ್ದು ಶನಿವಾರ ಬಂದು ಏಕಾದಶಿ, ಆಮೇಲೆ ಭಾನುವಾರ ಬಂದು ದಶಮಿ ಇರೋದ್ರಿಂದ ಎಲ್ಲರೂ ಏಕಾದಶಿ ಆಚರಣೆನ ನಾವು ಅವತ್ತಿನ ದಿನದಿಂದನೇ ಪ್ರಾರಂಭ ಮಾಡಬೇಕಾಗುತ್ತೆ. ಅದರಲ್ಲೂ ನೋಡಿ, ವಿಶೇಷವಾಗಿ ನಾವು ಏಕಾದಶಿ ದಿನದ ಆಚರಣೆಯ ಸಮಯ ಅಂದರೆ ಪೂಜಾ ಸಮಯನ ನಾನು ಮೊದಲಿಗೆ ತಿಳಿಸ್ಕೊಟ್ಬಿಡ್ತೀನಿ. ನೋಡಿ, ಈ ವರ್ಷದ ಪಂಚಾಂಗದ ಪ್ರಕಾರ ಇಂದಿರಾ ಏಕಾದಶಿಯು ಶುಕ್ರವಾರ ಅಂದರೆ ನಾಳೆ ಸೆಪ್ಟೆಂಬರ್ 27, 2024 ಮಧ್ಯಾಹ್ನ 1 ಗಂಟೆಯಿಂದ 1:20 ಪ್ರಾರಂಭವಾಗುತ್ತದೆ ಮತ್ತು ಶನಿವಾರ ಸೆಪ್ಟೆಂಬರ್ 28 2024 ಮಧ್ಯಾಹ್ನ 2:49 ಕೊನೆಗೊಳ್ಳುತ್ತದೆ. ಸೆಪ್ಟೆಂಬರ್ 28 ಉದಯ ತಿಥಿ ಸೂರ್ಯೋದಯದಲ್ಲಿ ಆಚರಿಸಲಾಗುವ ದಿನಾಂಕ ಆಧರಿಸಿ ಉಪವಾಸವನ್ನು ಆಚರಿಸಲಾಗುತ್ತದೆ. ಭಕ್ತರು ತಮ್ಮ ಉಪವಾಸವನ್ನು ಪಾರಾಯಣ ಮಾಡಲು 29 ಸೆಪ್ಟೆಂಬರ್ 2024 ಭಾನುವಾರದಂದು 6:13 ಅಂದರೆ ಅರ್ಲಿ ಮಾರ್ನಿಂಗ್ ಉದಯ ಸಮಯದಲ್ಲಿ 8:36 ಸಮಯ ಇರುತ್ತದೆ. ಅಲ್ಲಿ ನೀವು ಪಾರಾಯಣ ಮಾಡಿ ಉಪವಾಸನ ನೀವು ಮುಗಿಸ್ಬೋದು. ಪೂಜೆಯನ್ನು ಮಾಡಲು ಶುಭ ಮುಹೂರ್ತವು ಬಂದು 5:23 ಅಂದರೆ ಬೆಳಗಿನ ಜಾವ 5:23 2:52 ಇರುತ್ತದೆ. ಇದು ಬ್ರಹ್ಮ ಮುಹೂರ್ತ ಮತ್ತು ವಿಜಯ ಮುಹೂರ್ತದಿಂದ ಎರಡನ್ನೂ ಒಳಗೊಂಡಿರುತ್ತದೆ. ಇದು ಪೂಜೆಗೆ ಅತ್ಯಂತ ಫಲಪ್ರದ ಸಮಯವೆಂದು ಪರಿಗಣಿಸಲಾಗಿದೆ. ನೋಡಿ ಸ್ನೇಹಿತರೆ, ಯಾವಾಗಲೂ ಅಷ್ಟೇನೆ ನಾವು ಯಾವುದೇ ಒಂದು ಏಕಾದಶಿ ಆಚರಣೆನ ನಾವು ಮಾಡಬೇಕು ಅಂದರೆ 3 ದಿನಗಳ ಕಾಲ ನಿರಂತರವಾಗಿ ಮಾಡಬೇಕಾಗುತ್ತೆ. ಒಂದೇ ಒಂದು ದಿನ ನೀವು ಏಕಾದಶಿ ಆಚರಣೆ ಪದ್ಧತಿ ಮಾಡಿದ್ದೆ ಆದರೆ ಅದರಿಂದ ನಿಮಗೆ ಯಾವುದೇ ರೀತಿ ಪ್ರಯೋಜನ ಆಗೋದಿಲ್ಲ. ಯಾವತ್ತೂ ಅಷ್ಟೇ ನಾವು ಏಕಾದಶಿ ಆಚರಣೆನ ಮಾಡಬೇಕು ಅಂದರೆ 3 ದಿನಗಳ ಕಾಲ ನಿರಂತರವಾಗಿ ಮಾಡಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ನಾವು ದ್ವಾದಶಿ, ಏಕಾದಶಿ ಮತ್ತು ದ್ವಾದಶಿ ಆ 3 ದಿನಗಳನ್ನು ನಾವು ಮಾಡಿದಾಗ ಮಾತ್ರ ನಮಗೆ ಅದರ ಪೂರ್ಣ ಪ್ರತಿಫಲ ಸಿಗೋದಕ್ಕೆ ಸಹಾಯ ಮಾಡುತ್ತೆ. ಇಂಥ ಇಂದಿರಾ ಏಕಾದಶಿನ ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರೋಷ್ಟು ಮಾಹಿತಿನ ನೋಡಿ ಆ ರಥದ ಕಥೆನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಸತ್ಯಯುಗದಲ್ಲಿ ಮಹಿಷ್ಮತಿ ನಗರವನ್ನು ಇಂದ್ರಸೇನ ಎನ್ನುವ ರಾಜನು ಆಳುತ್ತಿದ್ದನು. ಅವನ ತಂದೆ ತಾಯಿ ತೀರಿ ಹೋಗಿದ್ದರು. ಒಂದು ದಿನ ರಾತ್ರಿ ಅವನು ತನ್ನ ಕನಸಿನಲ್ಲಿ ತಂದೆ ತಾಯಿ ನರಕದಲ್ಲಿ ಅಪಾರ ನೋವು ಅನುಭವಿಸುತ್ತಿರುವುದನ್ನು ಕಂಡನು. ಪೂರ್ವಜರು ಯಮನ ಚಿತ್ರಹಿಂಸೆಯಿಂದ ಮುಕ್ತಗೊಳಿಸಲು ಅವನು ಯೋಗ್ಯ ಬ್ರಾಹ್ಮಣರನ್ನು ಮತ್ತು ಮಂತ್ರಿಗಳನ್ನು ಕರೆದು ತನ್ನ ಕನಸನ್ನು ಹೇಳಿದನು. ಬ್ರಾಹ್ಮಣರು ಹೇಳಿದರು, ಓ ರಾಜನೇ, ನೀನು ನಿನ್ನ ಹೆಂಡತಿಯೊಂದಿಗೆ ಇಂದಿರಾ ಏಕಾದಶಿಯ ವ್ರತವನ್ನು ಆಚರಿಸಿದರೆ ಆಗ ನಿನ್ನ ಪೂರ್ವಜರಿಗೆ ಖಂಡಿತವಾಗಿಯೂ ಮೋಕ್ಷ ಸಿಗುತ್ತದೆ. ಇಂದಿರಾ ಏಕಾದಶಿ ಎಂದು ನೀವು ಸಾಲಿಗ್ರಾಮ ದೇವರನ್ನು ಪೂಜಿಸಬೇಕು ಮತ್ತು ತುಳಸಿ ಇತ್ಯಾದಿಗಳನ್ನು ಅರ್ಪಿಸಿ ಬ್ರಾಹ್ಮಣರಿಗೆ ಅನ್ನದಾನ ಮತ್ತು ದಾನವನ್ನು ಮಾಡಿ ದಕ್ಷಿಣೆಯನ್ನು ನೀಡಿ ಅವರಿಗೆ ಆಶೀರ್ವಾದವನ್ನು ಪಡೆಯಬೇಕು. ಇದರಿಂದ ನಿಮ್ಮ ತಂದೆ ತಾಯಿಗಳು ಸ್ವರ್ಗವನ್ನು ಪಡೆಯಲು
ಪಡೆಯಲು ಅವಕಾಶ ಆಗುತ್ತದೆ ಅಂತ ತಿಳಿಸ್ತಾನೆ. ಆವಾಗ ಅರ್ಪಿಸಿ ಬ್ರಾಹ್ಮಣರಿಗೆ ಅನ್ನದಾನ ಮತ್ತು ದಕ್ಷಿಣೆಯನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆಯಬೇಕು. ಇದರಿಂದಾಗಿ ನಿಮ್ಮ ತಂದೆ ತಾಯಿ ಸ್ವರ್ಗವನ್ನು ಪಡೆಯುತ್ತಾರೆ ಎನ್ನುವ ಸೂಚನೆ ನೀಡುತ್ತಾರೆ. ರಾಜನು ಹಾಗೆ ಮಾಡಿದನು. ಅವನು ರಾತ್ರಿ ಮಲಗಿದ್ದಾಗ ದೇವರು ಅವನಿಗೆ ಕಾಣಿಸಿಕೊಂಡು, ಓ ರಾಜನೇ, ನಿನ್ನ ಉಪವಾಸದ ಪರಿಣಾಮದಿಂದ ನಿನ್ನ ಪೂರ್ವಜರು ಮೋಕ್ಷವನ್ನು ಪಡೆದಿದ್ದಾರೆ ಎಂದು ಹೇಳಿದರು. ಇದಾದ ನಂತರ ಇಂದಿರಾ ಏಕಾದಶಿ ಉಪವಾಸದ ಮಹತ್ವ ದುಪ್ಪಟವಾಯಿತು ಎಂದು ಹೇಳಲಾಗುತ್ತದೆ. ನೋಡಿ ಸ್ನೇಹಿತರೆ, ಆ ಒಂದು ಉದ್ದೇಶಕ್ಕೋಸ್ಕರ ನಾವು ಇಂದಿರಾ ಏಕಾದಶಿ ಆಚರಣೆನ ನಾಳೆಯಿಂದ ಪ್ರಾರಂಭ ಮಾಡಬೇಕಾಗುತ್ತೆ. ನಮ್ಮ ಹಿರಿಯರು ಹೋಗಿರೋ ಅಂಥವ್ರಿಗೆ ಮೋಕ್ಷ ಕೊಡಿಸ್ಬೇಕು ಅಂತಂದರೆ ನಾವು ಪ್ರತಿಯೊಬ್ಬರು ಕೂಡ ಪಿತೃಪಕ್ಷದ ಸಮಯದಲ್ಲಿ ಬಂದಿರೋ ಅಂಥ ಇಂದಿರಾ ಏಕಾದಶಿ ಆಚರಣೆನ ನಾವು ಮಾಡಲೇಬೇಕಾಗುತ್ತದೆ. ನೋಡಿ, ಪುರಾಣಗಳ ಪ್ರಕಾರ ಏಕಾದಶಿ ಎಂದು ಉಪವಾಸವನ್ನು ಆಚರಿಸುವ ವ್ಯಕ್ತಿ ಅವರ ಪೂರ್ವಜರು ತಮ್ಮ 7 ತಲೆಮಾರುಗಳವರೆಗೆ ತೃಪ್ತರಾಗುತ್ತಾರೆ. ಉಪವಾಸವನ್ನು ಆಚರಿಸುವವನಿಗೆ ಮೋಕ್ಷವು ಪ್ರಾಪ್ತಿಯಾಗುತ್ತದೆ. ಈ ಏಕಾದಶಿಯ ವಿಶೇಷವೇನೆಂದರೆ ಇದು ಅತ್ಯಂತ ಮಂಗಳಕರವಾದ ಯೋಗದಲ್ಲಿ ಆಚರಿಸಲ್ಪಡುತ್ತದೆ ಮತ್ತು ಈ ಯೋಗದಿಂದಾಗಿ ಈ ಏಕಾದಶಿಯ ಮಹತ್ವವು ಹಲವಾರು ಪಟ್ಟು ಹೆಚ್ಚಾಗುತ್ತದೆ. ಆದ್ದರಿಂದ ಯಾವುದೇ ವಿಳಂಬವಿಲ್ಲದೆ ಇಂದಿರಾ ಏಕಾದಶಿ ಪೂಜೆಯನ್ನು ನಾವು ಪ್ರತಿಯೊಬ್ಬರು ಕೂಡ ಮಾಡಲೇಬೇಕಾಗುತ್ತದೆ. ನೋಡಿ, ಇಂದಿರಾ ಏಕಾದಶಿಗೆ ಮಹತ್ವ, ನಾವು ಯಾಕೆ ಆ ಪೂಜೆನ ಮಾಡಬೇಕು ಅಂದರೆ ಸನಾತನ ಧರ್ಮದಲ್ಲಿ ಇಂದಿರಾ ಏಕಾದಶಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಕನ್ಯಾದಾನದಿಂದ ಅಥವಾ ಸಾವಿರಾರು ವರ್ಷಗಳ ತಪಸ್ಸಿನಿಂದ ಪಡೆದ ಪುಣ್ಯಕ್ಕಿಂತ ಹೆಚ್ಚಿನ ಪುಣ್ಯವನ್ನು ಇಂದಿರಾ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಹೆಚ್ಚಿನ ಪುಣ್ಯವನ್ನು ಪಡೆಯಬಹುದು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಈ ಉಪವಾಸವನ್ನು ಆಚರಿಸುವುದರಿಂದ ಒಬ್ಬ ವ್ಯಕ್ತಿಯು ತನ್ನ ಹಿಂದಿನ ಜನ್ಮಗಳ ಪಾಪಗಳಿಂದ ಮುಕ್ತಿ ಹೊಂದುತ್ತಾನೆ. ಇದರ ಹೊರತಾಗಿ ಈ ಏಕಾದಶಿಯನ್ನು ಉಪವಾಸ ಮಾಡುವುದರಿಂದ ಯಮಲೋಕದ ಹಿಂಸೆಯನ್ನು ಎದುರಿಸಬೇಕಾಗಿಲ್ಲ ಮತ್ತು ಉಪವಾಸವನ್ನು ಆಚರಿಸುವ ವ್ಯಕ್ತಿಯು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ. ಪೂರ್ವಜರು ತಿಳಿದೋ ತಿಳಿಯದೋ ಮಾಡಿದ ಪಾಪಗಳಿಂದ ಶಿಕ್ಷೆಯನ್ನು ಅನುಭವಿಸುತ್ತಿದ್ದರೆ ಈ ದಿನದಂದು ವಿಧಿವಿಧಾನದಂತೆ ಉಪವಾಸ ಮಾಡಿ ಅವರ ಹೆಸರಿನಲ್ಲಿ ದಾನ ಮಾಡುವುದರಿಂದ ಪೂರ್ವಜರು ಸ್ವರ್ಗಕ್ಕೆ ಹೋಗಿ ಸರ್ವ ಪಾಪಗಳಿಂದ ವಿಮುಕ್ತಿಯನ್ನು ಪಡೆಯುತ್ತಾರೆ. ಇದರ ಹೊರತಾಗಿ ಈ ಏಕಾದಶಿಯನ್ನು ಉಪವಾಸ ಮಾಡುವುದರಿಂದ ಯಮಲೋಕದ ಹಿಂಸೆಯನ್ನು ಎದುರಿಸಬೇಕಾಗಿಲ್ಲ ಮತ್ತು ಉಪವಾಸವನ್ನು ಅನುಸರಿಸುವ ವ್ಯಕ್ತಿಯು ಸ್ವರ್ಗದಲ್ಲಿ ಸ್ಥಾನವನ್ನು ಪಡೆಯುತ್ತಾನೆ ಎಂದು ತಿಳಿದುಕೊಳ್ಳಬಹುದು. ನಾವು ಏನಾದರೂ ಪಾಪವನ್ನು ಮಾಡಿದರೆ ಆ ಪಾಪಗಳಿಂದ ಮುಕ್ತಿಯನ್ನು ಪಡೆಯಲು ಈ ರೀತಿ ನಾವು ಏಕಾದಶಿ ಆಚರಣೆನ ಮಾಡಬೇಕಾಗುತ್ತೆ. ನೋಡಿ, ಏಕಾದಶಿ ಆಚರಣೆಯ ಪೂಜೆಯ ವಿಧಾನ. ಇಂದಿರಾ ಏಕಾದಶಿಯ ದಿನದಂದು ಬೆಳಗ್ಗೆ ಸ್ನಾನ ಮಾಡಿದ ನಂತರ ಉಪವಾಸ ಮಾಡಲು ನಿರ್ಧರಿಸಿ ಮತ್ತು ಮೊದಲು ಸೂರ್ಯನಿಗೆ ನೀರನ್ನು ಅರ್ಪಿಸಿ. ಈ ಏಕಾದಶಿಯಂದು ವಿಷ್ಣುವಿನ ರೂಪವಾದ ಸಾಲಿಗ್ರಾಮವನ್ನು ಪೂಜಿಸಲಾಗುತ್ತದೆ. ಇದರ ನಂತರ ಮೊದಲು ಸಾಲಿಗ್ರಾಮವನ್ನು ಪಂಚಾಮೃತದಿಂದ ದೇವರ ಮಕರಂದ ಸ್ನಾನ ಮಾಡಿಸಿ, ನಂತರ ಗಂಗಾಜಲ ಮಿಶ್ರಿತ ನೀರಿನಿಂದ ಸ್ನಾನ ಮಾಡಿಸಿ, ನಂತರ ಹಳದಿ, ಶ್ರೀಗಂಧ, ಗುಲಾಲ್, ಅಕ್ಷತ, ಅಬೀರ್, ಮುರಿಯದ ಅಕ್ಕಿ, ಅಕ್ಷತೆಗಳಿಂದ ಪವಿತ್ರ ಕೆಂಪು ದಾರ, ಹೂವು, ತುಳಸಿ ಎಲೆಗಳನ್ನು ಪೂಜೆಯಲ್ಲಿ ಅರ್ಪಿಸಿ. ಇದರ ನಂತರ ಏಕಾದಶಿಯಂದು ಖಂಡಿತವಾಗ್ಲೂ ನೈವೇದ್ಯಕ್ಕೆ ಕೆಲವೊಬ್ಬರು ಹಾಲು ಇಡ್ತಾರೆ, ಕೆಲವೊಬ್ಬರು ತುಳಸಿ ನೀರನ್ನು ಇಡ್ತಾರೆ. ಅಂಥ ತುಳಸಿ ನೀರನ್ನು ಇರಿಸಿ ಭಗವಾನ್ ವಿಷ್ಣುವಿನನ್ನು ಪ್ರಾರ್ಥನೆ ಮಾಡಬೇಕಾಗುತ್ತದೆ. ತುಳಸಿಯನ್ನು ಪೂಜೆಗೆ ಸರ್ವಶ್ರೇಷ್ಠವಾಗಿ ಏರಿಸಲೇಬೇಕಾಗುತ್ತದೆ. ಇದಾದ ನಂತರ ಖಂಡಿತ ಇಂದಿರಾ ಏಕಾದಶಿಯ ಕಥೆಯನ್ನು ಪ್ರತಿಯೊಬ್ಬರು ಕೇಳಲೇಬೇಕು. ಈ ಕೇಳಿದ ನಂತರವೇ ಉಪವಾಸವು ಪೂರ್ಣಗೊಳ್ಳುವುದಿಲ್ಲ. ಅಂದರೆ ನೀವು ಆ ಕಥೆನ ಕೇಳಿ ನೀವು ಆಚರಣೆ ಮಾಡಿ ಅದಾದರೆ ಮಾತ್ರ ನೀವು ಏಕಾದಶಿ ಆಚರಣೆ ಮಾಡಿರೋರಿಗೆ ಪೂರ್ಣ ಪ್ರತಿಫಲ ಸಿಗೋದು ಮತ್ತು ಉಪವಾಸನ ನೀವು ಕೈ ಬಿಡೋದಕ್ಕೆ ಸಾಧ್ಯ ಆಗುತ್ತದೆ. ಈ ದಿನ ಆಹಾರವನ್ನು ಯಾರು ಸೇವಿಸುವುದಿಲ್ಲ ಮತ್ತು ಹಣ್ಣುಗಳನ್ನು ತೆಗೆದುಕೊಳ್ಳುವ ಮೂಲಕ ಉಪವಾಸವನ್ನು ಆಚರಿಸಲಾಗುತ್ತದೆ. ಉಪವಾಸ ದಿನ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು ನಾವು ಪಠಿಸುವುದು ಹೆಚ್ಚಿನ ಫಲ ಸಿಗುತ್ತದೆ.
ಸ್ನೇಹಿತರೆ, ಈ ರೀತಿ ನಾವು ಏಕಾದಶಿ ಆಚರಣೆನ ನಾವು ಮಾಡಬೇಕಾಗುತ್ತೆ. ಈ ಏಕಾದಶಿ ಆಚರಣೆನ ನಾವು ಮಾಡೋವಂಥ ಸಂದರ್ಭದಲ್ಲಿ ಮುಖ್ಯವಾಗಿ ನಾವು ಒಂದು ಗಮನ ಇಟ್ಕೊಬೇಕು. ನಾವು ಯಾವುದೇ ಏಕಾದಶಿ ಆಚರಣೆ ಮಾಡಿದರೂ ಕೂಡ ಆ ಏಕಾದಶಿ ಆಚರಣೆಗೆ ನಮಗೆ ಪೂರ್ಣವಾದ ಪ್ರತಿಫಲ ಸಿಗಬೇಕು ಅಂತ ಬಯಸುವಂಥವ್ರು ಪ್ರತಿಯೊಬ್ಬರು ಕೂಡ ನೀವುಗಳು ನಾಳೆ ದಿನದಿಂದ 3 ದಿನ ಆಚರಣೆ ಮಾಡಿದ ನಂತರ ನೀವು ಈ ಏಕಾದಶಿ ಅಂದರೆ ಇಂದಿರಾ ಏಕಾದಶಿಯ ಕಥೆನ ನೀವು ಓದಲೇಬೇಕಾಗುತ್ತೆ ಸ್ನೇಹಿತರೆ. ಆ ಕತೆ ಮತ್ತು ಅದ್ರ ಪ್ರಯೋಜನಗಳು ಏನು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.